ಸುಂದರ ಗಣನಾಥ ಸಾಧು ಸಜ್ಜನ ಪಾಲ ಸ್ವಾಮಿ ಶ್ರೀ ಗಣನಾಥ ಮೂರು ಲೋಕಕ್ಕೆ ದೇವ ಮೂರು ದೇವಗೆ ಮುಖ್ಯ ಅಭಯ ಕೊಟ್ಟು ಕಾಯೋ ಶಂಕರ ಪುತ್ರ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಕೇಳಿದ್ರು? ಎಷ್ಟು ಮುಗಿಸ್ತೀವಲ್ಲ ಅಷ್ಟೊತ್ತು ಮುಗಿಸ್ತೀವಿ ಹಂಗಂದ್ರ ಯಾರು ಅರ್ಜೆಂಟ್ ಅವರಿಲ್ಲ ಮುಗಿಸ್ತಾರೆ ಆಗ ಸರ್ವಸ್ಥಿತಿ ಪ್ರದಾಯಕ ವಿಘ್ನೇಶ್ವರ. ಯಾರಪ್ಪ ವಿಘ್ನೇಶ್ವರ ಅಂದ್ರೆ ಪಾರ್ವತಿ ಪರಮಾತ್ಮನ ಈಶ್ವರ ಜಂಗಮ. ಆ ಜಂಗಮರಾದಂಥ ಸನ್ನಿವೇಶದಲ್ಲಿ ಒಂದು ಕಲ್ಲು ಗವಿಯಲ್ಲಿ ಪರಮಾತ್ಮ ವಾಸವನ್ನು ಮಾಡ್ತಾ ಇರ್ತಾನೆ. ವಾಸವನ್ನು ಮಾಡಬೇಕಾದ್ರೆ ಪಾರ್ವತ ದೇವಿ ಸ್ನಾನವನ್ನು ಮಾಡಬೇಕು. ಈಗ ಏನು ಮಾಡಿ ನಾನು ಸ್ನಾನವನ್ನು ಮಾಡಬೇಕಲ್ಲ, ಈ ಕಲ್ಲು ಕವಿಗೆ ಬಾಗಿಲು ಇರಲ್ಲ, ಏನು ಮಾಡಿದ್ವಿ ದೇವಾ ಎಂಬುದಾಗಿ ಯೋಚನೆ ಮಾಡುವಷ್ಟರಲ್ಲಿ ಆಗ ಒಂದು ಉಪಾಯ ಉಳಿಯಿತು. ತನ್ನ ಕೆನ್ನಿಗೆ ಹಂಚಿರುವಂಥ ಅರಿಶಿಣವನ್ನು ತೆಗೆದು ಪುಟ್ಟದಾದ ಒಂದು ಬೊಂಬೆಯನ್ನು ಮಾಡಿ ಆ ಬೊಂಬೆಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆಗ ಆ ಬಾಲಕನಿಗೆ ಜೀವ ಬಂತು. ಬಾಲಕ ಕೇಳಿದಮ್ಮ, ನನ್ನ ನೇತಿಗೆ ಸೃಷ್ಟಿ ಮಾಡಿದೆ ತಾಯಿ, ಏನಿಲ್ಲ ಕಂದ, ನಾನು ಈಶ್ವರನ ಎಂದಿದ್ದ, ನಾನೀಗ ಸ್ನಾನವನ್ನು ಮಾಡಬೇಕು. ಈ ಕಲ್ಲು ನಿಮಗೆ ಬಾಗಿಲಿಲ್ಲದ ಕಾರಣ ನಿನ್ನನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಕಂದ, ನಾನು ಸ್ನಾನ ಮಾಡಿ ಬರುವ ತನಕ ಯಾರನ್ನು ಒಳಗಡೆ ಬೇಡಬೇಡವಪ್ಪ ಅಂತೇಳಿ ಆಗ ಪಾರ್ವತಾ ದೇವಿ ಸ್ನಾನವನ್ನು ಮಾಡಿ ಹೋಗಿದ್ದಾರೆ. ಆಗ ಏನಾಗಿದೆ, ಅನಿವಾರ್ಯ ಕಾರಣ, ಈಶ್ವರ ಎಲ್ಲೋ ಹೋಗಿದ್ದವರು ಅನಿವಾರ್ಯ ಕಾರಣ ಬಂದು ಆ ಬಾಲಕ ವನಿಕೆಯಿಂದ ಅಡ್ಡಗಟ್ಟಿದ. ಆಗ ಬಾಲಕ, ಯಾರಪ್ಪ ನೀನು, ನನ್ನನ್ನು ತಡೆಯಬಾರದು, ಬಿಡು ತಾಯಿ ಅನ್ನೋದಾಗ ಪರಮಾತ್ಮ, ನನ್ನ ತಾಯಿ ಒಳಗಡೆ ಸ್ನಾನವನ್ನು ಮಾಡ್ತಾ ಇದ್ದಾರೆ, ಆದ ಕಾರಣ ನಾನು ಯಾರನ್ನು ಸಹ ಒಳಗಡೆ ಬಿಡುವುದಿಲ್ಲ ಎಂಬುದಾಗಿ ಬಾಲಕ ಹೇಳಿದ. ಆಗ ನಾನು ಪಾರ್ವತಿಯ ಗಂಡನಪ್ಪ, ನನ್ನನ್ನು ನೀನು ತಡೆಯಬಾರದು, ಬಿಡುವ ದಾರಿಯನ್ನ ಅಂತ ಹೇಳಿದಾಗ ಎಷ್ಟೇ ಕೇಳಿಕೊಳ್ಳೋರು ನಾನು ಬಿಡುವುದಿಲ್ಲ ಅಂತ ಹೇಳಿದಂತೆ ಆಗ ಪರಮಾತ್ಮನ ಈಶ್ವರ ಕೋಪಿತನಾಗಿ ತ್ರಿಶೂಲದಿಂದ ಆ ಬಾಲಕನ ಜಂಗಮ ಆ ನಂದೀಶ್ವರ ಆಗ ಆಗ ಯಾ ನಂದೀಶ್ವರ ಏನಣ್ಣ, ಏನು ಸ್ವಾಮಿ, ಯಾವ ಪ್ರಾಣಿ ಉತ್ತರಕ್ಕೆ ತಲೆಯಾಕಿ ಮಲಗಿದೆಯೋ ಆ ಪ್ರಾಣಿಯ ಬುರುಡೆಯನ್ನು ಕತ್ತರಿಸಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಆಗ ಇಡೀ ಕಾಡನ್ನೆಲ್ಲ ಹುಡುಕಿದರು, ಯಾವ ಪ್ರಾಣಿಯೂ ಸಿಗಲಿಲ್ಲ. ಆಗ ಗಜಾನನ ಎಂಬುವಂಥ ಆನೆ ಉತ್ತರಕ್ಕೆ ತಲೆಯಾಕಿ ಮಲಗಿತ್ತು. ಆಗ ಆನೆಯ ಬುರುಡೆಯನ್ನು ಕತ್ತರಿಸಿ ತೆಗೆದುಕೊಂಡು ಬಂದರು. ಆಗ ಸ್ವಾಮಿ ಯಾವ ಪ್ರಾಣಿ ಸಿಗಲಿಲ್ಲ ಅಂದಾಗ ಪುಟ್ಟ ಬಾಲಕನ ದೇಹದ ಮೇಲೆ ಆನೆಯ ಬುರುಡೆಯನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಆಗ ಬಾಲಕನಿಗೆ ಜೀವ ಬಂತು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಎನ್ನುವಾಗಿ ಪರಮಾತ್ಮನಾದ ಗಣೇಶ ಸರ್ವಸ್ಥಿತಿ ಪ್ರದಾಯಕ ವಿಘ್ನೇಶ್ವರ ವಕ್ರವಾಗಿ ಕಾಣ್ತಾ ಇದ್ದಾರೆ. ಯಾಕೆ ವಕ್ರವಾಗಿದ್ದು ಯಾವ ರೀತಿಯಪ್ಪ ಅಂದರೆ ದೇಹ ಪುಟ್ಟದಾಗಿದೆ, ಆ ಬುರುಡೆ ದಪ್ಪದಾಗಿದೆ. ಆಗ ಪ್ರಪಂಚವು ಸ್ವಾಮಿ ನನ್ನನ್ನು ನೋಡಿದರೆ ಪ್ರಪಂಚವು ಆಡಿಕೊಳ್ಳುವುದಿಲ್ಲವೇ ಎಂತ ನಮಗೆ ಅಂತ ಕೇಳಿದಾಗ ಯಾವ ಪ್ರಾಣಿ ಸಿಗಲಿಲ್ಲ ಅಂತ ಹೇಳಿದಾಗ ನಿನ್ಗೇನು ಬರಬೇಕು ಕೇಳಿಕೊ ಅಂದಾಗ ಸ್ವಾಮಿ ತಂದೆಯೇ, ಒಂದು ಮಂಗಳಕಾರವಾಗಲಿ, ಒಂದು ಗೃಹ ಪ್ರವೇಶವಾಗಲಿ, ಒಂದು ಯಾವುದೇ ಒಂದು ಶುಭ ಕಾರ್ಯವಾಗಲಿ ಮೊದಲು ಪೂಜೆ ನನಗೆ ಸಲ್ಲಬೇಕು, ಎರಡನೇ ಪೂಜೆ ನಿಮಗೆ ಸಲ್ಲಲಿ ಎಂಬುದಾಗಿ ಕೇಳಿದಾಗ ಆ ಬಾಲಕನಿಗೆ ಇಪ್ಪತ್ತೈದಿದೆ ಇಲ್ಲಿ ಬಾಳೆ ಇದನ್ನು ಬೈಲಿ ಮುಖಪ್ಪ ನೀರು ಇಸ್ಕೊಂಡ ಬಾಯ್ದೈತೆ ಬಾಯ್ದೆ. ಹಾಂ ವಿಘ್ನೇಶ್ವರ ಹಾಂ ಅದಕ್ಕೆ ಅಷ್ಟು ಹೋಗ್ಬೇಕು. ಕೈ ಮುದ್ದುಕೋಬೇಕು. ಹಾಂ ಓಕೆ, ಒಂದು ಆಯ್ತಾ, ಒಂದು ಕಾಯಿ ಆಗ
ಸರ್ವ ಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರಿಗೆ ಈ ಮೊದಲನೇ ಪೂಜೆ ನೆಲೆಸಲ್ಲಿ ಎರಡನೇ ಪೂಜೆ ನೆಲೆಸಲ್ಲಿ ಅಂದಾಗ ವಿಘ್ನವಾಗಬಾರದು ಅಂತೇಳಿ ಪರಮಾತ್ಮನಾದ ಸರ್ವ ಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರ ಯಾವ ಬಂದೆ ಯಾರ್ಯಾರು ಬಂದೆ ಕುಟುಂಬ ಚುಚ್ಕೋತ ಇಲ್ಲ ಚುಚ್ಚಲಿಲ್ಲ ಎಂಟಂತ ನೋಡಪ್ಪ ಮತ್ತೆ ಯಾಕೆ ಆಗ ಸರ್ವಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರಿಗೆ ಪೂಜೆ ಸರ್ವಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಆಗ ಹೇಳ್ತಾ ಇದ್ದಾರೆ ವೈಕುಂಠ ತಿರುಪತಿ ವೆಂಕಟೇಶ ಎಂದ ರಕ್ಷಿಸು ಒಲಿದು ವರಗಳ ಕೊಡುವ ದೇವನಿ ವೆಂಕಟೇಶ. ಹರಿಯ ನಿಮ್ಮಯ ಚರಣ ನಂಬಿದೆ ಮರೆಯದೆ ಎನ್ನ ಕಾಯೋ ದೇವನೇ. ಹರಿಯ ನಿಮ್ಮಯ ಚರಣ ನಂಬಿದೆ ಮರೆಯದೆ ಎನ್ನ ಕಾಯೋ ದೇವನೇ. ಮೂರು ಲೋಕವ ನಾಡುವ ಶ್ರೀ ಹರಿ ವೆಂಕಟೇಶ. ವೆಂಕಟೇಶ್ವರ ಸ್ವಾಮಿಗಳ ಪಾತಿ ಗೋವಿಂದ. ಆಂಜನೇಯ ಸ್ವಾಮಿಗಳ ಪಾತಿ ಗೋವಿಂದ. ತಿರುಪತಿ ವೆಂಕಟರಮಣ ಪಾತಿ ಗೋವಿಂದ. ಜೈನ ಮನ ಪಾರ್ವತಿ ಪದೇ ಮಹಾದೇವ ಶಂಭೋ. ಆಗ ಪರಮಾತ್ಮನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ್ನ ಧ್ಯಾನವನ್ನು ಮಾಡಿದ್ದಾರೆ. ಧ್ಯಾನವನ್ನು ಮಾಡಿ ಪರಮಾತ್ಮನ ಗುರುದೇವರನ್ನು ಧ್ಯಾನ ಮಾಡ್ತಾರೆ. ಮೋಕ್ಷ ಸ್ವರೂಪನಾದ ಅಲ್ಲಿ ಏನೋ ಹಂಗೆ ಬೇಡ ಆಫ್ ಆಗೋಯ್ತು. ಗುರುದೇವ ನಿಮ್ಮ ದೇವಾ ದೇವಾ ಸರ್ವಸಿದ್ಧಿ ಪರಮಾತ್ಮನ ಮೋಕ್ಷ ಸ್ವರೂಪನಾದ ಸದ್ಗುರು ದೇವರನ್ನ ಪರಮಾತ್ಮ ನಾನು ಶ್ರೀದೇವರ ಕಥಾ ಪ್ರಸಂಗವನ್ನು ರಚನೆ ಮಾಡ್ತಾ ಇದ್ದರಿಂದ ಯಾವುದೇ ದಾರಿದ್ದು ಬರಬಹುದು ಶೋಭೆಯನ್ನು ಕೊಟ್ಟು ಕಾಪಾಡ್ತಂದೆ ಶ್ರೀ ಪರಮಾತ್ಮನ ಸದ್ಗುರು ದೇವರನ್ನ ಧ್ಯಾನ ಮಾಡ್ತಾ ಇದ್ದೀನಿ. ಗುರುದೇವರ ಪಾಲಿಕೆ ಗೋವಿಂದ ಗೋವಿಂದ. ಆಂಜನೇಯ ಸ್ವಾಮಿಯವರ ಪಾಲಿಕೆ ಗೋವಿಂದ ಗೋವಿಂದ. ಜೈನ ಮರ ಪಾರ್ವತಿ ಪದೇ ಮಹಾದೇವ ಶಂಭೋ. ಆಗ ಪರಮಾತ್ಮನ ಮೋಕ್ಷ ಸ್ವರೂಪನಾದ ಸದ್ಗುರು ದೇವರನ್ನ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಧ್ಯಾನವನ್ನು ಮಾಡಿ ಈಗ ಕಥಾ ಪ್ರಸಂಗವನ್ನು ನಾವು ಪ್ರಾರಂಭವನ್ನು ಮಾಡೋಣ. ಈಗ ಕಾರ್ತಿಕ ಮಾಸವಾದಂತಹ 3ನೇ ಶುಕ್ರವಾರದ ದಿವಸ ಈ ಚೋಳಿನಹಳ್ಳಿ ಗ್ರಾಮದಲ್ಲಿ ದಿವಂಗತ ಚೆನ್ನವೀರಪ್ಪನವರು ಧರ್ಮಪತ್ನಿಯಾದಂತಹ ಅವರ ಮಗನಾದಂತಹ ಮಧು ಅವರು ಹಾಗೂ ಅವರ ಧರ್ಮಪತ್ನಿ ಅವರ ತಂಗಿಯಾದಂತಹ ಶೀರವರು ಅವರ ಚಿಕ್ಕಪ್ಪನವರಾದಂತಹ ಲೋಕಣ್ಣನವರು ಮತ್ತು ಅಣ್ಣನವರು ಅವರ ಮಾವನಾದಂತಹ ಹಾಗೂ ಬಂಧು ಬಾಂಧವರೆಲ್ಲ ಸೇರಿ ಈ ದಿವಸ ಶನಿದೇವರ ಕಥಾ ಪ್ರಸಂಗವನ್ನು ಮಾಡಿಸಬೇಕು. ಪರಮಾತ್ಮ ಒಳ್ಳೆಯದು ಮಾಡಿ ಸರ್ವರಿಗೂ ಅಂತೇಳಿ ಈ ದಿವಸ ಕಥಾ ಪ್ರಸಂಗವನ್ನು ಮಾಡಿಸುತ್ತಾರೆ. ಎಲ್ಲ ಬಂಧು ಬಾಂಧವರೆಲ್ಲ ಸೇರಿ ಆದ್ದರಿಂದ ಪರಮಾತ್ಮನಾದ ಆ ಶನಿದೇವರ ಕಥೆಗೆ ನಾವು ಪ್ರಾರಂಭವನ್ನು ಮಾಡೋಣ. ರಾಜಾ ವಿಕ್ರಮ ಶನಿ ಪ್ರಭಾವ ಎಂಬ ಕಥಾ ಪ್ರಸಂಗವನ್ನು ನಾವು ಪ್ರಾರಂಭವನ್ನು ಮಾಡೋಣ. ಆಗ ಏನಾಗಿದೆಯಪ್ಪ ಅಂದರೆ ಉಜ್ಜಯಿನಿ ಪಟ್ಟಣದಲ್ಲಿ ವಿಕ್ರಮರಾಜ ದೊರೆ ಸತ್ಯದಿಂದ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ಬೇಕಾದ್ರೆ ಆ ಪಟ್ಟಣದಲ್ಲಿ ದೇವದತ್ತ ಎಂಬುವಂಥ ಬ್ರಾಹ್ಮಣ ಅಷ್ಟಪ್ಪ ಹೇಳ್ಕೊತೀನಿ. ಈಗ ದೇವದತ್ತ ಎಂಬುವಂಥ ಬ್ರಾಹ್ಮಣ ಸತ್ಯ ಆಗರ್ಭ ಶ್ರೀಮಂತ. ಯಾರು? ದೇವದತ್ತ ಎಂಬ ಬ್ರಾಹ್ಮಣ ಶ್ರೀಮಂತ. ಆಗರ್ಭ ಶ್ರೀಮಂತನಾಗಿರುತ್ತೆ. ಅವನೇನು ಮಾಡ್ತಪ್ಪ ಅಂದರೆ ಪರಮಾತ್ಮ ಶ್ರೀದೇವರು ಅವನ ಇಂಟರ್ನೆಟ್ಗೆ ಪ್ರವೇಶವನ್ನು ಮಾಡುವವರಾಗಿ
ಇರುವಂಥ ಅಷ್ಟೇಶ್ವರ ಭಾಗ್ಯವನ್ನು ಕಳೆದುಕೊಂಡು ಆಗ ಸೋಕೆ ಸೌಭಾಗ್ಯವನ್ನು ಕಳೆದುಕೊಂಡು ತಿನ್ನಲು ಅನ್ನವಿಲ್ಲದೆ ಒದಿಯಲು ವಸ್ತ್ರವಿಲ್ಲದೆ ಯಥ ಪ್ರಕಾರ ಭಿಕ್ಷಾಟನೆ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾರು? ಆ ದೇವದತ್ತ ಶಂಭೋ ಮಹಾದೇವ ಸದಾಶಿವ ಶಂಭೋ ಮಹಾದೇವ ದೇವಾ ದೇವಾ ನಿನ್ನಯ ನಾಮವ ಜಪಿಸುತ್ತಲಿಂದು ನಿನ್ಮಯ ನಾಮವ ಜಪಿಸುತ್ತಲಿಂದು ಬೇಡ್ವೆನ ಭಿಕ್ಷೆಯ ಶಂಭೋ ಮಹಾದೇವ ಸದಾಶಿವ ಶಂಭೋ ಮಹಾದೇವ ದೇವಾ ದೇವಾ ಪರಮಾತ್ಮ ತಿನ್ನಲು ಅನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ ತಿನ್ನಲು ಅನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ ಪಾಪಿಯಾಗಿದೆ ನಾನು ಶ್ರೀಗರಿ ದೇವ ಶಂಭೋ ಮಹಾದೇವ ಸದಾಶಿವ ಶಂಭೋ ಮಹಾದೇವ ದೇವಾ ದೇವಾ ಪೌತಿ ಭಿಕ್ಷಾಂದೇಹಿ ಎಂಬುದಾಗಿ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ. ಆಗ ಎದುರಿಗೆ ವಿಕ್ರಮ ಮತ್ತು ಮಂತ್ರಿ ಬಂದರು. ಅಯ್ಯ ನೀನು ಬ್ರಾಹ್ಮಣೋತ್ತಮನೇ, ಭಿಕ್ಷೆ ಮಾಡಬೇಡ ಬಾಗ ಕರೆದುಕೊಂಡು ಬಂದು ಅವರು ಅರಮನೆಗೆ ಕರೆದುಕೊಂಡು ಬಂದು ಆ ವಜ್ರ ವೈದ್ಯರು ತುಂಬಿರುವಂಥ ಕೋಣಿಗೆ ಹೋಗಿ ಎಷ್ಟು ಬೇಕಷ್ಟು ವಜ್ರ ವೈದ್ಯರನ್ನು ತೆಗೆದುಕೊಳಪ್ಪ ಅಂತ ಹೇಳಿದಾಗ ಅವನು ಹೊರಲಾದಷ್ಟು ಬಂಗಾರ ವಜ್ರ ವೈದ್ಯರನ್ನು ತುಂಬಿಕೊಂಡು ಹೊತ್ತುಕೊಂಡು ಮನೆಗೋಗಿದ್ದಾನೆ. ಆಗ ಹೆಂಡತಿ ಮಕ್ಕಳನ್ನ ಅಡಿಗೆ ಊಟವನ್ನು ಮಾಡಿ ಮಲಗಿದ್ದಾರೆ. ಪರಮಾತ್ಮನ ಶ್ರೀಯ ಕೃಪಾ ಕಟಾಕ್ಷಿಯಿಂದ ಮಾಯಾ ಕಳ್ಳರು ಆ ವಜ್ರ ವೈದ್ಯವರನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ. ಆಗ ಬೆಳಗಾಯಿತು ಬಾಗಿಲು ಏನಂತ ಆ ಬ್ರಾಹ್ಮಣರು ಬರ್ತಾರೆ. ಹಾಕಿರುವ ಬಾಗಿಲು ತೆಗೆದಿದೆ ಅಂದರೆ ಯಾರು ಬಾಗಿಲು ಕೇಳಿ ಆ ಕೋಣೆಗೆ ಹೋಗುವಲ್ಲಾಗಿ ಯಾವ ವಜ್ರ ವೈದ್ಯೂರಿ ಯಾವುದೂ ಇರಲಿಲ್ಲ, ಮಾಯವಾಗಿತ್ತು. ಆಗ ಇವು ಯಾರು ಕಳ್ತನ ಮಾಡ್ತಾರೆ ಅಂತೇಳಿ ಯಥ ಪ್ರಕಾರ ವಿಧಿಯಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಸಾಕ್ತಾರೆ. ಆಗ ದೇವರ ಮಕ್ಕಳು ನಾವೆಲ್ಲ ತಿರುಕಾದನಿಕ ಬೇರಿಲ್ಲ. ಓಹಯ್ಯ ಹಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ ಕಾಸನ್ನು ನೀಡ ಶಿವನೇ ಕಾಸನ್ನು ನೀಡ ಶಿವನೇ. ನಾನ್ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ, ನಾನ್ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ನಿಮ್ಮಂತ ದಾತರೆ ಎನಗೆಲ್ಲ ಆಸರೆ, ನೀವೇ ದೂರಾದರೆ ಗತಿಯಿಲ್ಲ ಬೇರೆ. ಹೋಹಯ್ಯ ಅಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ ಕಾಸನ್ನು ನೀಡ ಶಿವನೇ. ನಾನ್ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ, ನಾನ್ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ, ನಿಮ್ಮಂತ ದಾತರೆ ಎನಗೆಲ್ಲ ಆಸರೆ, ನೀವೇ ದೂರಾದರೆ ಗತಿಯಿಲ್ಲ ಬೇರೆ. ಓಹಯ್ಯ ಅಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ ಕಾಸನ್ನು ನೀಡ ಶಿವನೇ. ಆಗ ಭಿಕ್ಷಾಟನೆ ಭಗವತಿ ಭಿಕ್ಷಾಂತಿ ಭಿಕ್ಷಾಟನೆ ಮಾಡ್ತಿದ್ದ. ಆಗ ಅದೇ ಮಾರ್ಗವಾಗಿ ವಿಕ್ರಮ ಮತ್ತು ಮಂತ್ರಿ ಬಂದು, ಅಯ್ಯ ನಿನಗೆ ನೀನು ವಜ್ರ ವೈದ್ಯರು ಕೊಟ್ಟರು ಸ್ವಾಮಿ, ಏನು ಮಾಡಿದೆ? ಯಾರೋ ಕರ್ಕೊಂಡು ಹಾಕೊಂಡು ಸ್ವಾಮಿ, ಯಾರೋ ನನ್ನ ರಾಜ್ಯಸಭೆಯಲ್ಲಿದ್ದವರು ಆ ಕಾರ್ಯವನ್ನು ಮಾಡಿದ್ದಾರೆ. ಬಾಯಿ ಎಂಬುದಾಗಿ ಕಲ್ತ್ಕೊಂಡು ಬಂದು ಯಾರಿಗೂ ಗೊತ್ತಾಗದ ಹಾಗೆ ಒಂದು ದೊಡ್ಡದ ಕುಂಬಳಕಾಯಿ ತಂದು ಅದರಲ್ಲಿ ನಾವು ಕಲ್ಲಂಗಡಿ ಯಾವತ್ತು ಉಂಡಿ ಹಾಕುವ ಪ್ರಕಾರವಾಗಿ ಅದರಲ್ಲಿರುವಂಥ ಕಿರಣವನ್ನು ಹೊರಗೆ ಹಾಕಿ ಅದನ್ನು ತುಂಬ ವಜ್ರವಾಗಿ ಮೇಲೆ ತುಂಬಿ ಯಥ ಪ್ರಕಾರ ಮಿಶ್ರಣವನ್ನು ಹಾಕಿ, ಅಯ್ಯ ಬ್ರಾಹ್ಮಣೋತ್ತಮ ತೆಗೆದುಕೊಂಡು ಹೋಗಿ ಸುಖವಾಗಿ ಜೀವನವನ್ನು ಮಾಡುತ್ತೆ ತಂದು ಕೊಟ್ಟಿದ್ದಾರೆ. ಆ ಬ್ರಾಹ್ಮಣಿಯೋ ಅಷ್ಟು ವಜ್ರಗಳು ಕೊಟ್ಟಾಗೆ ಗೊತ್ತಕ್ಕಾಗಲಿಲ್ಲ. ಈಗ ಈ ಕುಂಬಳಕಾಯಿ ಕೊಟ್ಟರೆ ಏನಾಗುತ್ತೆ ಒಂದು ಹೇಳ್ತೇನೆ ಊಟಕ್ಕೆ ಉಪಯೋಗಿಸ್ಕೊಳ್ತೀನಿ. ಬ್ರಾಹ್ಮಣ ಅದನ್ನು ಯಾರಿಗಾರು ಮಾಡೋಂತೇಳಿ ಆಗ ಮಾರುವೆನಯ್ಯ ಕುಂಬಳಕಾಯ ಮಾರುವೆನಯ್ಯ
ಕುಂಬಳಕಾಯ ಕೊಂಡುಕೊಳ್ಳಿರಯ್ಯ ಮಾರುವೆನಯ್ಯ ಕುಂಬಳಕಾಯ ಕೊಂಡುಕೊಳ್ಳಿರಯ್ಯ ಕುಂಬಳಕಾಯ ಅಪ್ಪ ಯಾರು ಮಾರಾಟ ಮಾಡ್ತೀವಿ ಕುಂಬಳಕಾಯಿ ಕೊಂಡುಕೊಂಡು ಆ ಕುಂಬಳಕಾಯಿನ ಹೊರಲಾಡಿಸಿ ತೂಕವಾಗಿದ್ದ ಹೊತ್ಕೊಂಡ್ಬಂದು ಮನೆಯಲ್ಲಿ ನಡುಮನೆಯಲ್ಲಿ ಕೆಳಗಡೆ ಇಳಿಸಿ ಕೈ ಜಾರಿ ಕೆಳಗೆ ದುಪ್ಪನೆ ಬಿದ್ದಿರಿ. ಏನು ಆ ಕುಂಬಳಕಾಯಿ ಯಾವಾಗ ಕೆಳಗೆ ದುಪ್ಪನೆ ಬಿತ್ತೋ ಒಡೆದು 2 ಹೋಳಾಗಿದೆ. ಆಗ ಜಗನ್ಮಾತೆಯ ಮಹಾಲಕ್ಷ್ಮಿ ಕುಂಬಳಕಾಯಿ ಜೊತೆಯಲ್ಲಿ ಅರಮನೆಯಿಂದ ಬಂದಂಥವ್ರು ಇದ್ದು ನಿಂತ್ಕೊಂಡಿದ್ದೆ. ಆಗ ಅಮ್ಮ ಮಹಾತಾಯಿ ಜಗನ್ಮಾತೆ ನಿನ್ನ ದಿವ್ಯ ದರ್ಶನದಿಂದ ನಾನು ಪುನೀತನಾದ ತಾಯಿ ಅಂತ ಆ ಕೊಂಬಿಸಿಟ್ಟು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾ ಇದ್ದೇನೆ. ಆ ಕುಂಬಳಕಾಯಿಗೆ ತುಂಬಿಸುವ ಮುಂಭಾಗ ಒರೆಸುವ ಮುಂಭಾಗ ಸಾಕು ವಿಭೂತಿ ಮುಗಿಬಿಟ್ಟಿರಿ. ಕೃಷ್ಣ ಕುಂಕುಮ ಇದು ಕೃಷ್ಣ ಕುಂಕುಮ. ಆಗ ಮಹಾಲಕ್ಷ್ಮಿ ಪಾದ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅಮ್ಮ ಮಹಾತಾಯಿ ಜಗನ್ಮಾತೆ ನೀ ದಿನನಿತ್ಯ ನಿನ್ನ ಸೇವೆಯನ್ನು ಮಾಡ್ತೀನಮ್ಮ, ನಮ್ಮ ಮನೆಯನ್ನು ಬಿಟ್ಟು ಎಲ್ಲೂ ಹೋಗಬೇಕ ತಾಯಿ ಎಂಬುದಾಗಿ ಮಹಾಲಕ್ಷ್ಮಿ ಪಾದ ಪೂಜೆ ಮಾಡಿ ಕೇಳಿಕೊಂಡ. ಅಯ್ಯ ನನ್ನ ಗಂಡನಾದ ಶ್ರೀಮನ್ ನಾರಾಯಣಮೂರ್ತಿಗೆ ಬಂಧಿಸಲು ಸಾಧ್ಯವಾಗಲ್ಲ, ನೀನು ನನ್ನನ್ನು ಬಂಧಿಸುವ ಬಿಡು ಚಿಂತೆಯಿಂದ ಅಂತ ಹೇಳಿ ಮಹಾಲಕ್ಷ್ಮಿ ದೇವಿ ಇರುವಾಗ ಆಗ ಮಹಾಲಕ್ಷ್ಮಿ